ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡತಿ ಗೀತಾ ಮಾತಾಡ್ತಿರೋದು. ವೆಲ್ಕಮ್ ಟು ಮೈ ಚಾನಲ್ ಗೀತಾ ವ್ಲಾಗಿಂಗ್ ಗ್ಯಾಲರಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮನೆಯಲ್ಲೇ ಇದ್ದು ಝೀರೋ ಇನ್ವೆಸ್ಟ್ಮೆಂಟ್ನಿಂದ ಯಾವ ಥರ ನಾವು ಜ್ಯುವೆಲರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಅನ್ನೋದನ್ನು ನೋಡೋಣ. ಫ್ರೆಂಡ್ಸ್, ಜ್ಯುವೆಲರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಕೆಲವೊಂದು ಸ್ಟೆಪ್ಸ್ನ ನಾವು ಫಾಲೋ ಮಾಡಬೇಕು. ಆ ಸ್ಟೆಪ್ಸ್ ನಿಮಗೆ 1 by 1 ಹೇಳ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ. ಆಗ ನೀವು ಸಹ ಮನೆಯಲ್ಲಿದ್ದು ಜ್ಯುವೆಲರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಈಗ ಫಸ್ಟ್ ಸ್ಟೆಪ್ ಏನಂದರೆ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗ್ರೂಪ್ ಲಿಂಕ್ನ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಆ ಗ್ರೂಪ್ ಲಿಂಕ್ ಮುಖಾಂತರ ನೀವು ಗ್ರೂಪ್ನ ಜಾಯ್ನ್ ಆಗಬೇಕಾಗತ್ತೆ. ಸೆಕೆಂಡ್ ಸ್ಟೆಪ್ ಬಂದು, ಗ್ರೂಪಲ್ಲಿ ಡೈಲಿ ನಿಮಗೆ ಜ್ಯುವೆಲರಿ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ. ಸೊ ನಿಮ್ಗೆ ಇಷ್ಟ ಆಗುವಂತಹ ಜ್ಯುವೆಲರಿ ಮತ್ತು ಟ್ರೆಂಡಿಂಗಲ್ಲಿ ಯಾವುದಿದೆ ಅಂತ ನೋಡಿಕೊಂಡು ನೀವು ಜ್ಯುವೆಲರಿನ ಸೆಲೆಕ್ಟ್ ಮಾಡಿ. ಇವಾಗ ಥರ್ಡ್ ಸ್ಟೆಪ್ ಬಂದು, ನೀವು ಸೆಲೆಕ್ಟ್ ಮಾಡಿರೋವಂತಹ ಜ್ಯುವೆಲರಿ ಏನಿರುತ್ತೆ ಅದಕ್ಕೆ ನೀವು ಪ್ರೈಸ್ನ ಫಿಕ್ಸ್ ಮಾಡಬೇಕು. ಸೊ ಫಿಕ್ಸ್ ಮಾಡೋದಕ್ಕೆ ಆಲ್ರೆಡಿ ಗ್ರೂಪಲ್ಲಿ ಒಂದು ಪ್ರೈಸ್ನ ಕೊಟ್ಟಿರ್ತಾರೆ. ಎಕ್ಸಾಂಪಲ್, ಒಂದು 200 ರೂಪೀಸ್ ಇದೆ ಆ ಜ್ಯುವೆಲರಿ ಪ್ರೈಸ್ ಅಂತ ಅಂದ್ಕೊಳ್ಳೋಣ. ಅದಕ್ಕೆ ಶಿಪ್ಪಿಂಗ್ ಚಾರ್ಜಸ್ ನಿಮಗೆ 100 ರೂಪೀಸ್ ಇರುತ್ತೆ. ಓವರಾಲ್ ಇಂಡಿಯಾ ನಿಮಗೆ 100 ರೂಪೀಸ್ ಇದೆ ಶಿಪ್ಪಿಂಗ್ ಚಾರ್ಜಸ್. ಇವಾಗ ಆ ಜ್ಯುವೆಲರಿ ಪ್ರೈಸ್ ಎಷ್ಟಾಯಿತು? 300. ನೀವು ಅದೇ ಪ್ರೈಸ್ಗೆ ನೀವು ಸೇಲ್ ಮಾಡಿದ್ದೀರಾ ಅಂದರೆ ನಿಮಗೇನೂ ಪ್ರಾಫಿಟ್ ಬರಲ್ಲ. ಸೊ ಅದಕ್ಕೆ ಇವಾಗ 300 ರೂಪೀಸ್ ಪ್ರೈಸ್ ಇರುವಂತಹ ಜ್ಯುವೆಲರಿಗೆ ನೀವು 10 ರೂಪೀಸಿಂದ ಹಿಡಿದು 300 ರೂಪೀಸ್ವರೆಗೂ ಪ್ರಾಫಿಟ್ನ ಸೆಟ್ ಮಾಡ್ಕೋಬೋದು, ಡಿಪೆಂಡಿಂಗ್ ಅಪಾನ್ ಜ್ಯುವೆಲರಿ. ಸೊ 300 ರೂಪೀಸ್ ವರ್ತಿರುವಂತಹ ಜ್ಯುವೆಲರಿಗೆ ನೀವು ಒಂದು 30ಇಂದ 50ವರೆಗೂ ಪ್ರಾಫಿಟ್ನ ಸೆಟ್ ಮಾಡ್ಕೋಬೋದು. ಎಕ್ಸಾಂಪಲ್, ಇವಾಗ ಸೆಮಿ ಬ್ರೈಡಲ್ ಜ್ಯುವೆಲರಿ ಇದೆ, ಇಲ್ಲಾಂದರೆ ಬ್ರೈಡಲ್ ಜ್ಯುವೆಲರಿ ಇದೆ, ಆರಮ್, ನೆಕ್ಲೆಸ್, ಈ ಥರ ಸ್ವಲ್ಪ ದೊಡ್ಡ ಜ್ಯುವೆಲರೀಸ್ ಇದೆ ಅಂದಾಗ ನೀವು ಪ್ರಾಫಿಟ್ನ 300ವರೆಗೂ ಮಾಡಿಕೊಂಡು ನೀವು ಪ್ರೈಸ್ ಫಿಕ್ಸ್ ಮಾಡ್ಕೋಬೋದು. ಈ ಥರ ನೀವು ಥಿಂಕ್ ಮಾಡಿ ಆ ಜ್ಯುವೆಲರಿಗೆ ಎಷ್ಟು ಪ್ರಾಫಿಟ್ ಇಟ್ಟರೆ ಆ ಪ್ರೈಸ್ ಕರೆಕ್ಟ್ ಇರುತ್ತೆ ಆ ಜ್ಯುವೆಲರಿಗೆ ಅನ್ನೋದನ್ನು ಥಿಂಕ್ ಮಾಡಿಕೊಂಡು ಪ್ರೈಸ್ನ ಫಿಕ್ಸ್ ಮಾಡ್ಕೊಳ್ಳಿ. ಸೊ ಇದು ಥರ್ಡ್ ಸ್ಟೆಪ್. ಈಗ ಫೋರ್ತ್ ಸ್ಟೆಪ್ ಬಂದು, ಈಗ ಜ್ಯುವೆಲರಿ ಸೆಲೆಕ್ಷನ್ ಆಯಿತು, ಅದರ ಪ್ರೈಸ್ ಆಯಿತು. ಇವಾಗ ಅದನ್ನು ಹೆಂಗೆ ಪಬ್ಲಿಸಿಟಿ ಮಾಡಬೇಕು? ನಾವಿವಾಗ ಜ್ಯುವೆಲರಿ ಸೇಲ್ ಮಾಡ್ತಿದ್ದೀವಿ ಅಂತ ಬೇರೆಯವ್ರಿಗೆ ಗೊತ್ತಾದ್ರೇ ಆ ಜ್ಯುವೆಲರಿನ ತೊಗೊಳ್ಳೋದು. ಸೊ ಅದಕ್ಕೆ ನೀವು ವಾಟ್ಸಪ್ ಸ್ಟೇಟಸ್ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ವಾಟ್ಸಪ್ ಗ್ರೂಪ್ಸ್ನ ಯೂಸ್ ಮಾಡ್ಬೋದು, ಮತ್ತು ಫೇಸ್ಬುಕ್ ಪೇಜಸ್ ಯೂಸ್ ಮಾಡ್ಕೋಬೋದು, ಇನ್ಸ್ಟಾಗ್ರಾಮ್ ಪೇಜಸ್ ಯೂಸ್ ಮಾಡ್ಕೋಬೋದು. ಈಗ ನೀವು ಪಬ್ಲಿಷ್ ಮಾಡಿದ್ದೀರಾ ನಿಮ್ಮ ಜ್ಯುವೆಲರಿನ. ಸೊ ಸ್ಟೆಪ್ ಬಂದು, ಆ ಜ್ಯುವೆಲರಿನ ಯಾರಾದರೂ ನೋಡಿ ಎಂಕ್ವೈರಿ ಮಾಡ್ತಾರೆ ನಿಮಗೆ, ಇದು ಅವೈಲಬಲ್ ಇದೆಯಾ, ಇದು ಎಷ್ಟು ದಿನದ ಒಳಗಡೆ ನಮಗೆ ಸಿಗುತ್ತೆ, ಇದೆಲ್ಲ ಎಂಕ್ವೈರಿ ಮಾಡಿದಾಗ ನೀವು ಅದರ ಪ್ರೈಸ್ ಏನು ಮತ್ತು ಅದು ಎಷ್ಟು ದಿನದ ಒಳಗಡೆ ಅವ್ರಿಗೆ ರಿಸೀವ್ ಆಗುತ್ತೆ ಅನ್ನೋದನ್ನು ಮಾಹಿತಿ ನೀವು ಅವ್ರಿಗೆ ಕೊಡಬೇಕಾಗತ್ತೆ. ಅದೆಲ್ಲ ಆದಮೇಲೆ ಮತ್ತು ಇನ್ನೊಂದು ಅವ್ರಿಗೆ ಕಂಡೀಷನ್ ಏನು ಹೇಳಬೇಕು ಅಂದರೆ, ಅದು ನಿಮಗೆ ರೀಚ್ ಆಗೋಷ್ಟೊತ್ತಿಗೆ 10 to 15 ಡೇಸ್ ಆಗುತ್ತೆ. ಮತ್ತು ರಿಸೀವ್ ಆಗಿದ್ದಾದ ಮೇಲೆ ನೀವು ಕಂಪಲ್ಸರಿ ಅನ್ಬಾಕ್ಸಿಂಗ್ ವಿಡಿಯೋನ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಏನಾದರೂ ಡ್ಯಾಮೇಜ್ ಇದ್ದರೆ ರೀಫಂಡ್ ಮತ್ತು ರಿಟರ್ನ್ ಆಪ್ಷನ್ ಇರಲ್ಲ ಅನ್ನೋ ಕಂಡೀಷನ್ನ ಹೇಳಿ, ಈ ಕಂಡೀಷನ್ಗೆಲ್ಲ ಅವರು ಓಕೆ ಅಂತ ಹೇಳಿದ ಮೇಲೆ ನೀವು ಅಡ್ಮಿನ್ ಹತ್ರ ಇದು ಅವೈಲಬಲ್ ಇದೆಯಾ ಇಲ್ವಾ ಜ್ಯುವೆಲರಿ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಅವೈಲಬಲ್ ಇದೆ ಅಂತ ಆದರೆ ಕಸ್ಟಮರ್ಗೆ ಇದು ಅವೈಲಬಲ್ ಇದೆ, ನಿಮ್ಮ ಅಡ್ರೆಸ್ ಮತ್ತು ಅಮೌಂಟ್ನ ನಮಗೆ ಸೆಂಡ್ ಮಾಡಿ ಅಂತ ಹೇಳಿ. ಅಮೌಂಟು ಆನ್ಲೈನ್ ಟ್ರಾನ್ಸಾಕ್ಷನ್ ಮುಖಾಂತರ ನಿಮಗೆ ಸೆಂಡ್ ಮಾಡಿಸ್ಕೊಳ್ಳಿ. ಸೊ ಇದರಲ್ಲಿ ಕ್ಯಾಶ್ ಆನ್ ಡೆಲಿವರಿ ಅವೈಲಬಲ್ ಇಲ್ಲ. ಇವಾಗ ಕಸ್ಟಮರು ನಿಮಗೆ ಅಮೌಂಟ್ ಸೆಂಡ್ ಮಾಡಿದ್ದಾಯಿತು ಮತ್ತು ಅಡ್ರೆಸ್ಸು ಸೆಂಡ್ ಮಾಡಿದ್ದು ಆಯಿತು. ಇವಾಗ ನೀವು ಆರ್ಡ್ರನ್ನ ಹೆಂಗೆ ಪ್ಲೇಸ್ ಮಾಡ್ಕೋಬೇಕು ಅಂದರೆ, ಆ ಗ್ರೂಪ್ ಅಡ್ಮಿನ್ ಇರ್ತಾರಲ್ವ, ಅವರು ಒಂದು ನಂಬರ್ನ ನಮಗೆ ಪ್ರೊವೈಡ್ ಮಾಡಿರ್ತಾರೆ. ಸೊ ಆ ನಂಬರ್ಗೆ ನಾವು ಅವರು ಗ್ರೂಪಲ್ಲಿ ಏನು ಪ್ರೈಸ್ ನಮಗೆ ಕೊಟ್ಟಿರ್ತಾರೆ ಜ್ಯುವೆಲರಿಗೆ, ಸೊ ಅಷ್ಟು ಪ್ರೈಸ್ನ ನಾವು ಅವ್ರಿಗೆ ಸೆಂಡ್ ಮಾಡಿ, ಆ ಸೆಂಡ್ ಮಾಡಿರುವಂತಹ ಅಮೌಂಟ್ ಏನಿರುತ್ತೆ ಅದನ್ನು ನೀವು ಸ್ಕ್ರೀನ್ಶಾಟ್ ತೊಗೋಬೇಕಾಗತ್ತೆ. ಈಗ ಅಡ್ಮಿನ್ ನಂಬರ್ಗೆ ನೀವು ಆರ್ಡರ್ ಪ್ಲೇಸ್ ಮಾಡಬೇಕು ಅಂದ್ಕೊಂಡಿರೋಂತಹ ಜ್ಯುವೆಲರಿ ಮತ್ತು ಅಮೌಂಟದು ಸ್ಕ್ರೀನ್ಶಾಟ್ ಮತ್ತು ಕಸ್ಟಮರ್ ಅಡ್ರೆಸ್, ಈ ಮೂರೂ ಅವ್ರಿಗೆ ಸೆಂಡ್ ಮಾಡಿದ್ರೆ ಅವರು ಆರ್ಡ್ರನ್ನ
ಪ್ಲೇಸ್ ಮಾಡ್ತಾರೆ. ಸೊ ಇವಾಗ ಪ್ಲೇಸ್ ಮಾಡಿದ್ದಾಯಿತು. ನೆಕ್ಸ್ಟ್ ಸ್ಟೆಪ್ ಬಂದು ಟ್ರ್ಯಾಕಿಂಗ್. ನಿಮಗೆ 1 ವೀಕ್ ಒಳಗಡೆ ನಿಮಗೆ ಟ್ರ್ಯಾಕಿಂಗ್ ಐಡಿಸ್ನ ಅವರು ಗ್ರೂಪಲ್ಲೇ ಪ್ರೊವೈಡ್ ಮಾಡ್ತಾರೆ. ಸೊ ನೀವು ಆ ಟ್ರ್ಯಾಕಿಂಗಲ್ಲಿ ಚೆಕ್ ಮಾಡಿಕೊಂಡು ನಿಮ್ಮ ಹೆಸ್ರು ಇದೆಯಾ ಅಂತ ನೋಡಿಕೊಂಡು ನೀವು ಟ್ರ್ಯಾಕ್ ಮಾಡಿಕೊಂಡ್ರೆ ವಿತಿನ್ 10 to 15 ಡೇಸ್ ಜ್ಯುವೆಲರಿ ನಿಮ್ಮ ಕಸ್ಟಮರ್ಗೆ ರಿಸೀವ್ ಆಗಿರುತ್ತೆ. ಸೊ ರಿಸೀವ್ ಆಗೋವರೆಗೂ ನೀವು ಆ ಟ್ರ್ಯಾಕಿಂಗ್ ಐಡಿನ ಚೆಕ್ ಮಾಡಿಕೊಂಡು ಕನ್ಫರ್ಮ್ ಮಾಡ್ಕೊಳ್ತಾ ಇರಿ. ಜ್ಯುವೆಲರಿ ರಿಸೀವ್ ಆಗಿದೆಯಾ ಇಲ್ವಾ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ಜ್ಯುವೆಲರಿ ಗ್ರೂಪ್ನಲ್ಲಿ ಯಾವ ಥರ ನಾವು ಜಾಯಿನ್ ಆಗಬೇಕು ಅನ್ನೋದರಿಂದ ಹಿಡಿದು ನಿಮ್ಮ ಕಸ್ಟಮರ್ಗೆ ಜ್ಯುವೆಲರಿ ರಿಸೀವ್ ಆಗೋವರೆಗೂ ಬರುವಂತಹ ಎಲ್ಲ ಸ್ಟೆಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಇನ್ನೂ ಏನಾದರೂ ನಿಮ್ಗೆ ಡೌಟ್ಸ್ ಇದೆ ಅಂತ ಆದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ, ನಾನು ಆನ್ಸರ್ ಮಾಡ್ತೀನಿ. ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ. ಇದು ಯಾರಾದರೂ ಮನೆಯಲ್ಲೇ ಇದ್ದು ನಾವು ಅರ್ನ್ ಮಾಡಬೇಕು ಅನ್ನೋರಿಗೆ ಯೂಸ್ಫುಲ್ ಆಗಲಿ ಅಂತ ಈ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ನೀವು ಇಂಟ್ರೆಸ್ಟ್ ಇದ್ದರೆ ಜಾಯಿನ್ ಮಾಡಿ, ನೀವು ಸಹ ಅರ್ನ್ ಮಾಡ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಈ ಥರ ವಿಡಿಯೋಸು ಮುಂದೆನೂ ನಮ್ಮ ಚಾನಲಲ್ಲಿ ಬರುತ್ತೆ. ನಿಮಗೆ ಆ ಥರ ವಿಡಿಯೋಸ್ ನೋಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.